Welcome back to my channel Math Mastery by Vidya. First question ನೋಡ್ಬಿಡೋಣ ನೋಡಿ. Two numbers are in the ratio 5:8. If the sum of the numbers is 182, find the numbers. ಇದಕ್ಕೆ ಸೊಲ್ಯೂಷನ್ ಹೇಗೆ ನೋಡಿ. Let us numbers be 5x and 8x. Sum of the numbers 5x plus 8x. ಈ ನಂಬರ್ಗಳ ಸಮ್ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ 182. ಲೈಕ್ ಟರ್ಮ್ಸ್ ಇದ್ದಾವೆ, ಕೂಡ್ತೀವಿ. 8 5 13, 5x plus 8x, 13x equals to 182. X equals to 182 into 13 transpose and become divided by 13. 13 14s are 182. X equals to 14. ನೋಡಿ, ಇದು ಇಕ್ವೇಷನ್ ಇದು ಹೇಗಿದೆ. 2 numbers are in the ratio 5:8. ಇಫ್ ದ ಸಮ್ ಆಫ್ ನಂಬರ್ಸ್ ಈಸ್ 182 ಅಂದಾಗ ಏನು ಬಂತು ಇಲ್ಲಿ, ಇದು ಯಾವ ಇಕ್ವೇಷನ್ ಅಂತ ಹೇಳ್ತೀವಿ. ಪವರ್ ನೋಡಿದ್ರೆ ಎರಡಕ್ಕೂ ವೇರಿಯೇಬಲ್ಸ್ ಎಷ್ಟಾರು ಇರಲಿ, ಪವರ್ ಏನಿದೆ ಒಂದಿದೆ. ಆವಾಗ ಇದನ್ನು ಈ ಇಕ್ವೇಷನನ್ನು ಏನು ಹೇಳ್ತೀವಿ ನಾವು, ಲೀನಿಯರ್ ಇಕ್ವೇಷನ್ ಅಂತ ಹೇಳ್ತೀವಿ. ನೋಡಿ, ಈ ಥರ ಈ ಕ್ವಶನನ್ನು ನೋಡಿದ್ರೆ ಯಾವುದ್ರ ಮೇಲೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಇದು ಆ್ಯಕ್ಚುಲಿ ಬಂದಿರೋದು ಯಾವುದ್ರ ಮೇಲೆ, ಲೀನಿಯರ್ ಇಕ್ವೇಷನ್ ಮೇಲೆ. ಈ ರೀತಿ ಸಾಕಷ್ಟು ಡೈರೆಕ್ಟ್ ಕ್ವಶನ್ ಮಾಡೋದನ್ನು ಕಲ್ತ ಮೇಲೆ ಡೈರೆಕ್ಟ್ ಕ್ವಶನನ್ನು ಕೇಳೋದೇನೋ ಈ ರೀತಿ ಸ್ಟೇಟ್ಮೆಂಟ್ ಸಮ್ಗಳನ್ನು. ಆಮೇಲೆ ಅದು ಯಾವುದ್ರ ಮೇಲೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಸಮ್ಸ್ ಇರ್ತವೆ. ಇದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಮತ್ತು ಈ ರೀತಿ ಸ್ಟೇಟ್ಮೆಂಟ್ ಸಮ್ಸ್ಗಳನ್ನು ಕೂಡ ಕಲಿಯೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ಫಸ್ಟ್ ಇದ್ರ ಇಂಟ್ರೊಡಕ್ಷನ್ ನೋಡ್ಬಿಡೋಣ. ಇಕ್ವೇಷನ್ ಅನ್ನಂದ್ರೆ ಏನು ಫಸ್ಟ್ ಕಲ್ತ್ಕೊಳ್ಬೇಕು ನಾವು. ಇಕ್ವೇಷನ್ ಅಂದ ತಕ್ಷಣ ಏನಿರಬೇಕು, ಅದರಲ್ಲಿ ಒಂದು ಈಕ್ವಾಲಿಟಿ ಸೈನ್ ಇರಬೇಕು. ಈಕ್ವಾಲಿಟಿ ಸೈನ್ ಇದ್ದು ಏನು ಅಂತ ಇದೆ ನೋಡಿ. ಅ ಸ್ಟೇಟ್ಮೆಂಟ್ ಆಫ್ ಈಕ್ವಾಲಿಟಿ ಆಫ್ 2 algebraic expressions which contains one or more unknown quantities is known as equation. ಅಂದರೆ ಏನಿರಬೇಕು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಅದ್ರ ಮಧ್ಯೆ ಏನಿರಬೇಕು, ಈಕ್ವಾಲಿಟಿ ಸೈನ್ ಇರಬೇಕು. ಮತ್ತು ಅದೇನು ವೇರಿಯೇಬಲ್ಸ್ ಎಷ್ಟಿರಲಿ, ಒನ್ ಆರ್ ಮೋರ್ ವೇರಿಯೇಬಲ್ಸ್ ಆದರೂ ಇರಲಿ, ಆದರೆ ಅದ್ರದ್ದು ಅದಕ್ಕೆ ಏನಂತ ಕರಿತೀವಿ ನಾವು, ಈಕ್ವಾಲಿಟಿ ಸೈನಲ್ಲಿ ಏನಿರಬೇಕು, ಇರಲೇಬೇಕು. ಆವಾಗ ಅದನ್ನು ಇಕ್ವೇಷನ್ ಅಂತ ಹೇಳಿ ಕರಿತೀವಿ. ಆ ಇಕ್ವೇಷನಲ್ಲಿ ಮತ್ತೆ 2 ಪಾರ್ಟ್ಸ್ ಬರುತ್ತೆ. ಏನು ಬರುತ್ತೆ, ಈ ಈಕ್ವಾಲಿಟಿ ಸೈನ್ ಲೆಫ್ಟ್ ಸೈಡ್ ಇರೋದು LHS, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಈಕ್ವಾಲಿಟಿ ರೈಟ್ ಸೈಡ್ ಇರೋದನ್ನು RHS, ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ ಕರಿತೀವಿ. ನೋಡಿ, ಈ ಇಕ್ವೇಷನಲ್ಲಿ 5x + 3 LHS, 15 RHS. ಹಾಗೆ ಇದರಲ್ಲಿ ಇದು LHS RHS, ಇದು LHS RHS. ಈಗ LHS RHS ಗೊತ್ತಾಯಿತು. ಇಕ್ವೇಷನ್ ಅಂದರೆ ನಮಗೆ ಗೊತ್ತಾಯಿತು. ಇವಾಗ ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂದರೆ ಏನು ನೋಡೋಣ. A linear equation in which the highest power of the variable is 1. ಅಂದರೆ ಏನು, ಆ ಇಕ್ವೇಷನಲ್ಲಿ ಹೈಯೆಸ್ಟ್ ಪವರ್ ಯಾವುದ್ರದ್ದು, ವೇರಿಯೇಬಲ್ದು ಹೈಯೆಸ್ಟ್ ಪವರ್ ಏನಿರಬೇಕು, 1 ಇರಬೇಕು. ಅಂದರೆ ಏನು, ಈಗ ಎಕ್ಸ್ ವೇರಿಯೇಬಲ್ ಇರಲಿ, XYZ ಏನು ಸ್ಮಾಲ್ ಲೆಟರ್ಸ್ ಬರುತ್ತೆ ವೇರಿಯೇಬಲ್ ಅಂತ, ಅದ್ರದ್ದು ಏನಿರಬೇಕು, ಪವರ್ 1 ಇರಬೇಕು. ಅಂದರೆ x², x³ ಈ ರೀತಿ ಇರೋ ಹಾಗಿಲ್ಲ. ಏನಿದ್ರು ಸಿಂಪಲ್ ಪ್ಲೇನ್ ಎಕ್ಸ್ ಈ ಥರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಅದರದ್ದು, AX + B = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಇದರಲ್ಲಿ ವೇರಿಯೇಬಲ್ ಯಾವುದು, ಎಕ್ಸ್. ಎ ಮತ್ತು ಬಿನ ಏನಂತ ಕರಿತೀವಿ, ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಆಮೇಲೆ ಇದರಲ್ಲಿ ಒಂದು ಕಂಡೀಷನ್ ಏನು ಅಂತಂದರೆ, ಎ ಯಾವಾಗಲೂ 0 ಆಗಿರಬಾರ್ದು. ಇದು ಒಂದು ಕಂಡೀಷನ್. ಇದನ್ನು ಎಲ್ಲೂ ಹೇಳಿರೋದೇ ಇಲ್ಲ. ಇದನ್ನು ಕೂಡ ಅಲ್ಲಿ ಅಪ್ಲೈ ಆಗುತ್ತೆ. ಆವಾಗ AX + B = 0. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಯಾವುದ್ರದ್ದು, ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯೇಬಲ್ದು. ಇವಾಗ ನಾವು ಒಂದೊಂದೇ ಎಕ್ಸಾಂಪಲ್ಸ್ ತಗೊಂಡು ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಸಾಲ್ವ್ 5x + 9 = 34. ನೋಡಿ, ಇದು ಲೀನಿಯರ್ ಇಕ್ವೇಷನ್ ಹೌದಾ ಅಲ್ವಾ. ವೇರಿಯೇಬಲ್ ಯಾವುದಿದೆ, ಎಕ್ಸ್ ಇದೆ, ಪವರ್ ಎಷ್ಟಿದೆ, 1 ಇದೆ. ಹಾಗಾಗಿ ಇದು ಲೀನಿಯರ್ ಇಕ್ವೇಷನ್. ಇವಾಗ ಇದನ್ನು ಎರಡು ರೀತಿ ನಾವು ಸಾಲ್ವ್ ಮಾಡ್ಬೋದು. ಹೇಗೆ ನೋಡೋಣ. ಏನಂತಂದರೆ ನೋಡಿ, ಇದು LHS, ಇದು RHS. ನೀವು ಈ LHSಲ್ಲಿ ಕೂಡ್ತೀರಾ, RHSಗೂ ಕೂಡಬೇಕು. ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಇಲ್ಲೂ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಇದಕ್ಕೂ ಅದೇ ಮಾಡಬೇಕು. ನೀವು ಇದಕ್ಕೆ ಏನು ಮಾಡ್ತೀರೋ ಆ ಕೆಲಸವನ್ನು ಈ RHSಗೂ ಮಾಡಬೇಕು. ಆವಾಗ ಅದನ್ನು ಇಕ್ವೇಷನ್ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ.
ಇದು ಒಂದು ಮೆಥಡು. ಇನ್ನು ಇನ್ನೊಂದು ಮೆಥಡ್ ಏನಂದರೆ ಟ್ರಾನ್ಸ್ಪೋಸ್. ಈ ಪ್ಲಸ್ 9 ಟ್ರಾನ್ಸ್ಪೋಸ್ ಮಾಡೋದು, ಇಂಟು ಮಲ್ಟಿಪ್ಲೈ ಬೈ 5 ಟ್ರಾನ್ಸ್ಪೋಸ್ ಮಾಡೋದು. ಈ ಎರಡೂ ಮೆಥಡನ್ನು ನಾನು ಇವತ್ತು ಹೇಳ್ತೀನಿ ನೋಡಿ. ಇವಾಗ ಫಸ್ಟು 5x + 9 = 34. ಈಗ ನಾವೇನು ಮಾಡಬೇಕಿಲ್ಲಿ, ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದಾಗ ನಮಗೆ ಈ +9 ಏನು ಬೇಡ, ಇಲ್ಲಿ ಬೇಡ, ಅದು ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡಬೇಕು ಅಂದಾಗ ಏನು ಮಾಡಬೇಕು, ಇದು +9 ಇದೆ, -9 ಮಾಡಿಬಿಟ್ರೆ ಏನಾಗುತ್ತೆ, +9 ರಿಮೂವ್ ಆಗುತ್ತೆ. ಇಲ್ಲಿ +9 -9 ಮಾಡ್ತೀರಾ ಅಂದಮೇಲೆ ಇಲ್ಲೂ ಮಾಡಬೇಕು. ಹೇಗೆ ನೋಡಿ, 5x + 9 - 9 = 34 - 9. ಆವಾಗ ಏನಾಗುತ್ತೆ, ಇಲ್ಲಿ +9 -9 ಎರಡೂ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು 5x = 34. 9 ಲೆಸ್ ಮಾಡಿದ್ರೆ 25 ಬಂತು. ಇವಾಗ ಏನು ಮಾಡಬೇಕು, ನೆಕ್ಸ್ಟು ಈ ಮಲ್ಟಿಪ್ಲೈ ಬೈ 5 ಏನು ಮಾಡಬೇಕು, ರಿಮೂವ್ ಮಾಡಬೇಕು. ಮಲ್ಟಿಪ್ಲೈ ಬೈ 5 ರಿಮೂವ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 5 ಮಾಡಬೇಕು. 5x / 5 25/5. ಈ 5 ಕ್ಯಾನ್ಸಲ್ ಆಗುತ್ತೆ. 5 1s 5 5s. x = ಎಷ್ಟು ಸಿಕ್ತು ನಮಗೆ, 5 ಸಿಕ್ತು. ಇದು ಯಾವ ಮೆಥಡ್ ಇದು ಅಂದರೆ ಬ್ಯಾಲೆನ್ಸ್ ಮಾಡೋ ಮೆಥಡ್ ಇದು. ಇವಾಗ ಏನು, ಟ್ರಾನ್ಸ್ಪೋಸಿಂಗ್ ಮೆಥಡನ್ನು ನೋಡೋಣ. ನೋಡಿ ಹೇಗೆ ಟ್ರಾನ್ಸ್ಪೋಸಿಂಗ್ ಮೆಥಡ್. 5x + 9 = 34. ಈ +9 ಏನು ಮಾಡಬೇಕು, ನಾವು ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಹಾಗಾಗಿ ಈ ಎಕ್ಸ್ ಯಾವುದಕ್ಕೆ ಹತ್ತಿರ ಇದೆ, 5ಗೆ ಹತ್ತಿರ ಇದೆ, ಅದನ್ನು ಇಟ್ಕೊಳ್ಳೋಣ. +9ಗೆ ಸ್ವಲ್ಪ ದೂರ ಇದೆ, ಆ +9 ಫಸ್ಟ್ ಕಳಿಸ್ಕೊಳ್ಳೋಣ. ಇದೇ ರೀತಿ ಇದನ್ನು ಟ್ರಿಕ್ ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಬೋದು. ಎಕ್ಸಿಗೆ ಸ್ವಲ್ಪ ದೂರ ಇರೋವನ್ನ ಕಳಿಸ್ತಾ ಬಂದು ಕೊನೆಗೆ ಹತ್ತಿರ ಇರೋದನ್ನು ಕಳಿಸ್ತಾ ಬರೋಣ. ಈಗ 5x ಇಲ್ಲೇ ಇರಲಿ, ಈ +9 ಟ್ರಾನ್ಸ್ಪೋಸ್ ಮಾಡೋಣ. ನೋಡಿ 5x ಬರ್ಕೊಂಡೆ, +9 ನಾವು ಟ್ರಾನ್ಸ್ಪೋಸ್ ಮಾಡೋರಿದ್ದೀವಿ, ಹಾಗಾಗಿ ಬರ್ಕೊಳ್ಳೋದು ಬೇಡ. ಈಕ್ವಲ್ ಸೈನ್ ಹಾಕ್ಬಿಟ್ಟು 34 ಬರ್ಕೋತೀವಿ. ಈ +9 ಇದ್ದಿದ್ದು RHSಗೆ ಹೋಗಿ -9 ಆಗುತ್ತೆ. 5x = 34 9 ಕಳೆದ್ರೆ 25. ಇವಾಗ ಏನನ್ನು ನಾವು ರಿಮೂವ್ ಮಾಡಬೇಕು, ಮಲ್ಟಿಪ್ಲೈ ಬೈ 5 ರಿಮೂವ್ ಮಾಡಬೇಕು. ಅಂದರೆ ಅದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಅದನ್ನು ಬಿಟ್ಟು 25 × 5 ಹೋಗಿ ಅಲ್ಲಿ ಡಿವೈಡೆಡ್ ಬೈ 5 ಆಗುತ್ತೆ. 5 1s 5 5s. x = 5. ನೋಡಿ ಎರಡೂ ಮೆಥಡ್, ಒಂದು ಬ್ಯಾಲೆನ್ಸಿಂಗ್ ಮೆಥಡು, ಇನ್ನೊಂದು ಟ್ರಾನ್ಸ್ಪೋಸ್ ಮೆಥಡ್. ಈ ಎರಡೂ ನಾವು ಈಸಿಯಾಗಿ, ನಿಮಗೆ ಇದು ಈಸಿಯಾಗಿ ಬರುತ್ತೆ ಅಂದರೆ ಇದು ಮಾಡಿ, ಇಲ್ಲ ಇದು ಬರುತ್ತೆ ಅಂದರೆ ಇದು ಮಾಡಿ. ಇದು ಈಸಿ ನೋಡಿ. ನೀವು ಇಲ್ಲಿ ಇದನ್ನು ರಿಮೂವ್ ಮಾಡೋಕ್ಕೆ ಪ್ಲಸ್ ಇದ್ದರೆ ಅದರ ಅಪೋಸಿಟ್ ಸೈನ್ ಮೈನಸ್ಸಿಂದ ಮಾಡ್ತೀರಾ, ಇಂಟು ಇದ್ದರೆ ಡಿವೈಡ್ ಮಾಡ್ತೀರಾ. ಇದೂ ಈಸಿನೇ, ಇದನ್ನು ಈಸಿನೇ. ಸೆಕೆಂಡ್ ಎಕ್ಸಾಂಪಲ್, 8x = 20 + 3x ಇದೆ. ಇವಾಗ ಏನು ಮಾಡಬೇಕು, ವೇರಿಯೇಬಲ್ ಎಷ್ಟು ಬಂತು, ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ. ಆವಾಗ ಏನು ಮಾಡಬೇಕು, x ಅನ್ನೋದು ಸೇಮ್ ಲೈಕ್ ಟರ್ಮ್ಸ್ ಇದೆ, ಹಾಗಾಗಿ ಲೈಕ್ ಟರ್ಮ್ಸನ್ನು ಏನು ಮಾಡ್ಕೊಳ್ಳೋಣ, ಒಂದು ಸೈಡಿಗೆ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ, 8x ಟ್ರಾನ್ಸ್ಪೋಸ್ ಮಾಡ್ಕೊಳ್ತೀವಿ ಕಲಿ. ಆವಾಗ +3x LHSಗೆ ಬಂದು ಏನಾಗುತ್ತೆ, -3x ಆಗುತ್ತೆ. 20 ಹಾಗೆ ಉಳಿಯುತ್ತೆ. ಈಗ 8xಲ್ಲಿ 3xನ್ನು ಲೆಸ್ ಮಾಡಿದ್ರೆ 5x ಉಳೀತು. 20 ಬರ್ಕೊಂಡ್ವಿ. ಈಗ ಇಂಟು 5 ಇದು ಏನಾಗುತ್ತೆ, ಟ್ರಾನ್ಸ್ಪೋಸ್ ಆಗಿ ಡಿವೈಡೆಡ್ ಬೈ 5 ಆಗುತ್ತೆ. 5 1s 5 4s. ಎಕ್ಸ್ ಹಂಗಾದ್ರೆ ಎಷ್ಟು ಬಂತು, 4 ಬಂತು. ಇವಾಗ ನೆಕ್ಸ್ಟ್ ಮೆಥಡ್ ಬ್ಯಾಲೆನ್ಸಿಂಗ್ ಮೆಥಡಲ್ಲಿ ಹೇಗೆ ಮಾಡೋದು ನೋಡೋಣ. ಬ್ಯಾಲೆನ್ಸಿಂಗ್ ಮೆಥಡ್ ಮಾಡಬೇಕಂದ್ರೂ ಕೂಡ ನಾವು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಯಾವಾಗಲೂ ಲೈಕ್ ಟರ್ಮ್ಸನ್ನು ಒಂದು ಕಡೆಗೆ ಮಾಡ್ಕೊಳ್ಳೇಬೇಕು. ಅದನ್ನು ಮಾಡ್ಕೊಳ್ಳದೆ ಏನಾದರೂ ನಾನು ಡೈರೆಕ್ಟಾಗಿ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಸೊಲ್ಯೂಷನ್ ಏನು ಸಿಗುತ್ತೆ, ತಪ್ಪಾಗಿ ಸಿಗುತ್ತೆ. ಅದಕ್ಕೆ ಯಾವಾಗಲೂ ಫಸ್ಟು ಲೈಕ್ ಟರ್ಮ್ಸನ್ನು ಒಂದು ಸೈಡಿಗೆ ಮಾಡ್ಕೊಳ್ಳೇಬೇಕು. 8x - 3x = 20. ಇದನ್ನು ಟ್ರಾನ್ಸ್ಪೋಸ್ ಮಾಡಿಕೊಂಡೆ, ಹಾಗೆಯೇ ಲೈಕ್ ಟರ್ಮ್ಸ್ ಟ್ರಾನ್ಸ್ಪೋಸ್ ಮಾಡಿಕೊಂಡೆ ನಾವು ಒಂದು ಕಡೆ ಮಾಡ್ಕೋಬೇಕು. 8xಲ್ಲಿ 3xನ್ನು ಕಳೆದ್ರೆ 5x = 20. ಇವಾಗ ಏನು, ಇಂಟು 5 ಬೇಡ ನಮಗೆ, ಆವಾಗ ಡಿವೈಡೆಡ್ ಬೈ 5 ಮಾಡ್ತೀವಿ. 5 5 ಕ್ಯಾನ್ಸಲ್, 5 1s 5 4s. x = 4. ನೋಡಿ ಇದು ಟ್ರಾನ್ಸ್ಪೋಸ್ ಮೆಥಡು, ಇದು ಏನಿದು ಬ್ಯಾಲೆನ್ಸಿಂಗ್ ಮೆಥಡ್. ಬ್ಯಾಲೆನ್ಸಿಂಗ್ ಮೆಥಡ್ಗೆ ಯಾಕೆ ನಾವು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ವಿ ಫಸ್ಟು ಅಂದರೆ, ಇದು ಲೈಕ್ ಟರ್ಮ್ಸನ್ನು ನಾವು ಒಟ್ಟಿಗೆ ಒಂದು ಕಡೆಗೆ ಮಾಡ್ಕೊಳ್ಳೇಬೇಕು, ಆಮೇಲೆ ನಾವು ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಆಗೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಥರ್ಡ್ ಕ್ವಶನ್ ನೋಡಿ. 2/3x + 1 = 7/3.
ಫಸ್ಟು ಯಾವ್ದು ಮಾಡೋಣ, ಬ್ಯಾಲೆನ್ಸಿಂಗ್ ಮೆಥಡೇ ಮಾಡೋಣ. 2/3x ನಮಗೇನು ಬೇಡ, ಯಾವುದನ್ನು ರಿಮೂವ್ ಮಾಡಬೇಕು, +1 ರಿಮೂವ್ ಮಾಡಬೇಕು ಅಂದರೆ -1 ಮಾಡ್ಕೊಳ್ತೀವಿ. ಇಲ್ಲಿ -1 ಮಾಡಿದ್ದೀವಿ ಅಂದಮೇಲೆ ಇಲ್ಲೂ ಕೂಡ -1 ಮಾಡಬೇಕು. ಸೊ ಇದು ಕ್ಯಾನ್ಸಲ್, ಉಳಿದಿದ್ದೇನು 2/3x ಇಲ್ಲಿ LCM ತೊಗೊಳ್ತೀವಿ. ಡಿನಾಮಿನೇಟರ್ 3ನೇ ಉಳಿಯುತ್ತೆ. ಇಲ್ಲಿ 3 1s, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, 1 3s 7 -3 = 7 - 3 ಅಂದರೆ 4/3. ಇದನ್ನು ಇಟ್ಕೊಳ್ಳಿ ಫೈನಲ್ ಆನ್ಸರ್ ಅಂತ. ಇವಾಗ ಏನು ಮಾಡಬೇಕು ನೋಡಿ, ಫೈನಲ್ ಹೇಗಾಗುತ್ತೆ ಅದು ಅಂದರೆ 4/3. ಇವಾಗ ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು, ಇಂಟು 2/3 ಇದೆ, ಇದನ್ನು ಡಿವೈಡೆಡ್ ಬೈ 2/3 ಅಂತ ಮಾಡ್ತೀವಿ. ಇಲ್ಲೂ ಕೂಡ 2/3. ಇವಾಗ ಏನಾಗುತ್ತೆ, ಇದು ಮೇಲ್ಗಡೆಗೆ ಬಂದು 3/2 ಆಗುತ್ತೆ. ನಿಮಗೆ ಇದ್ರದ್ದು ಗೊತ್ತಿರಬೇಕು, ಹೇಗೆ ಡಿವೈಡೆಡ್ ಬೈ ಇದ್ದಿದ್ದನ್ನು ನಾವು ಮೇಲೆ ತಗೊಂಡು ಬಂದರೆ ರೆಸಿಪ್ರೋಕಲ್ ಆಗುತ್ತೆ ಅಂತ. ಆಮೇಲೆ ಇಲ್ಲೂ ಕೂಡ 3/2 ರೆಸಿಪ್ರೋಕಲ್ ಆಯಿತು. ಇವಾಗ ನೋಡಿ, ಈ 2 ಕ್ಯಾನ್ಸಲ್, ಈ 3 ಕ್ಯಾನ್ಸಲ್, ಇಲ್ಲಿ 2 1s 2 2s, ಈ 3 ಕ್ಯಾನ್ಸಲ್. ಹಾಗಾದರೆ ಉಳಿದಿದ್ದೇನೋ x = 2. ಇದು ಯಾವುದರಲ್ಲಿ, ಬ್ಯಾಲೆನ್ಸಿಂಗ್ ಮೆಥಡಲ್ಲಿ. ಇದನ್ನೇ ನಾವೀಗ ಟ್ರಾನ್ಸ್ಪೋಸಿಂಗ್ ಮೆಥಡಲ್ಲಿನೂ ಮಾಡಿ ನೋಡೋಣ. 2/3x + 1 = 7/3. ಈಗ ನಮಗೆ ದೂರ ಇರೋದು +1, ಅದನ್ನು ಟ್ರಾನ್ಸ್ಪೋಸ್ ಮಾಡ್ಕೊಂಡು ಬಿಡೋಣ. 7/3 ಟ್ರಾನ್ಸ್ಪೋಸ್ ಮಾಡೋದನ್ನು ನೋಡಿ, ಇದನ್ನು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮಕ್ಕಳು. ಇದು ಬರೋದೇ ಇಲ್ಲ. ಹೆಂಗೆ ಅವಕ್ಕೆ ಏನು ಕನ್ಫ್ಯೂಸ್ ಅಂದರೆ, ಇದನ್ನು ಎಲ್ಲಿ ಕಳಿಸಿ ಎಲ್ಲಿ ಬರಿಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಸ್. ನೀವು ಯಾವುದನ್ನು ಕಳಿಸ್ಬೇಕಾಗಿರುತ್ತೋ ಅದನ್ನು ಎಲ್ಲಿ RHS ಅಲ್ಲಿ ಬರ್ಕೋಬೇಡಿ, RHS ಅಲ್ಲ LHS ಅಲ್ಲಿ ಬರ್ಕೋಬೇಡಿ, ಅದನ್ನು ಡೈರೆಕ್ಟಾಗಿ RHSಗೆ ಕಳಿಸ್ಬಿಡಿ. ಆವಾಗ ಏನಿದು +1 ಆ ಕಡೆಗೆ ಹೋಗಿ -1 ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಇಷ್ಟು ಬಂದಮೇಲೆ ಇದನ್ನು ಫಸ್ಟು ನಾವೇನು ಮಾಡಬೇಕು, ಫೈಂಡ್ ಮಾಡಬೇಕು, ಆಮೇಲೆ ಅಲ್ಲಿಗೆ ಹೋಗಬೇಕು. ಈಗ 3 ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ 1 ಇರುತ್ತೆ, 3 1s 1 3s 7 1s 7 -1 3s 3. ಏನು ಬಂತು, 4/3 ಬಂತು. ಇವಾಗ ನಮಗೆ 2/3x = 4/3 ಸಿಕ್ತು. ನಮಗೆ ಇಲ್ಲಿ 2/3 ಬೇಡ, ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಮಾಡಿದಾಗ RHSಗೆ ಹೋಗಿ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಅಂದರೆ ಏನೋ, ಡಿನಾಮಿನೇಟ್ರನ್ನು ನ್ಯೂಮರೇಟ್ರನ್ನು ಡಿನಾಮಿನೇಟ್ರಿಗೆ ಬರೆಯೋದು, ಉಲ್ಟಾ ಪಲ್ಟಾ ಅಂತ ಕರಿತೀವಿ ನಾವು. ಆವಾಗ 3/2 ಇದು ಹೋಯಿತು, 2 1s 2 2s, x = 2. ನೋಡಿ, ಎರಡು ಆನ್ಸರು ಏನು ಸಿಗುತ್ತೆ, ಸೇಮ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ, x - 5 / 2 - x - 3 / 5 = 1/2. ಇದು ಯಾವ ಥರ ಇದೆ, ಒಂಥರ ಫ್ರ್ಯಾಕ್ಷನ್ ಟೈಪಲ್ಲಿದೆ. ಇವಾಗ ಏನು ಮಾಡಬೇಕು, ನಾವು ಫಸ್ಟು ಡಿನಾಮಿನೇಟ್ರನ್ನು ಸೇಮ್ ಮಾಡ್ಕೋಬೇಕು. ಡಿನಾಮಿನೇಟ್ರ್ ಸೇಮ್ ಮಾಡ್ಕೊಳ್ಳೋಕ್ಕೆ ಏನಿದೆ, 2 ಮತ್ತು 5 ಇದೆ. 2 5 ಏನಿವು ಪ್ರೈಮ್ ನಂಬರ್ಸ್ ಇದ್ದಾಗ ನಾವೇನು ಮಾಡಿಬಿಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು. ಹೇಗೆ ನೋಡಿ, x - 5 ಈ ಡಿನಾಮಿನೇಟರ್ ಮೈನಸ್ ಇದರ ಡಿನಾಮಿನೇಟರ್ ತೊಗೊಂಡು ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಡಿನಾಮಿನೇಟರ್ ಏನಾಗುತ್ತೆ, 5 2s 10 ಆಗುತ್ತೆ. LCM ಅದು 1/2 ಹಾಗೆ ಇರಲಿ. ಇಲ್ಲಿ ನಾನು ಇನ್ನೂ ಯಾವುದು ಟ್ರಾನ್ಸ್ಪೋಸಿಂಗ್ ಮೆಥಡ್ ಆಗಲಿ ಬ್ಯಾಲೆನ್ಸಿಂಗ್ ಮೆಥಡ್ ಆಗಲಿ ಮಾಡ್ತಾ ಇಲ್ಲ. ಜಸ್ಟ್ ಫ್ರ್ಯಾಕ್ಷನನ್ನು ಹೇಗೆ ಬಿಡಿಸ್ತಾ ಇದ್ದೀವೋ ಫಸ್ಟ್ ಹಾಗೆ ಬಿಡಿಸ್ಕೊಂಡು ಆದಮೇಲೆ ಏನು ಮಾಡೋಕ್ಕೆ ಬರುತ್ತೆ, ಇದು ಸೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಬರುತ್ತೆ. ಇವಾಗ ನೋಡಿ, 5x - 25 ಮೈನಸ್ ಪ್ಲಸ್ ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 3s 6 ಈ 10 ಹಾಗೆ ಉಳಿತು. 1/2 ಬರ್ಕೊಂಡ್ವಿ. ಈಗ ಲೈಕ್ ಟರ್ಮ್ಸನ್ನು ಒಂದು ಕಡೆಗೆ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ ಏನಾಗಿದ್ರೆ ಹಾಗೆ ಕಳೀರಿ. 5xಲ್ಲಿ 2x ಹೋದರೆ 3x, 25ಅಲ್ಲಿ 6 ಹೋದರೆ -19 ಡಿವೈಡೆಡ್ ಬೈ 10 = 1/2. ಇವಾಗ ಏನು ಟ್ರಾನ್ಸ್ಪೋಸಿಂಗ್ ಮೆಥಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಡಿವೈಡೆಡ್ ಬೈ 10 ನಮಗೆ ಬೇಡ, ಅದನ್ನು ಟ್ರಾನ್ಸ್ಪೋಸ್ ಮಾಡೋಣ. 3x - 19 = 1/2 ಡಿವೈಡೆಡ್ ಬೈ 10
ಆರ್ ಎಚ್ ಎಸ್ಸಿಗೆ ಹೋಗಿ ಏನಾಗುತ್ತೆ ಮಲ್ಟಿಪ್ಲೈ ಬೈ 10 ಆಗುತ್ತೆ. ಇಲ್ಲಿ ಕ್ಯಾನ್ಸಲ್ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಬರುತ್ತೆ, ಮಾಡಿ. 5 2 1 2 5 ಆವಾಗ 3x - 19 = 5 ಬಂತು. ಈಗ -19 ಬೇಡ ನಮಗೆ, -19 ಆರ್ ಎಚ್ ಎಸ್ಸಿಗೆ ಟ್ರಾನ್ಸ್ಪೋಸ್ ಮಾಡಿ. 3x = 5 -19 ಆರ್ ಎಚ್ ಎಸ್ಸಿಗೆ ಹೋಗಿ +19 ಆಯಿತು. 3x = 19 + 5 24 ಆಯಿತು. ಈಗ ಮಲ್ಟಿಪ್ಲೈ ಬೈ 3 ಬೇಡ ನಮಗೆ, ಟ್ರಾನ್ಸ್ಪೋಸ್ ಮಾಡ್ತೀವಿ. ಏನಾಗುತ್ತೆ ಡಿವೈಡೆಡ್ ಬೈ 3 ಆಗುತ್ತೆ. 3 1 3 8 ಹಾಗಾದರೆ x = ಆನ್ಸರ್ ಏನು ಸಿಕ್ತು 8. ಒಂದು ರೀತಿ ಟ್ರಾನ್ಸ್ಪೋಸಿಂಗ್ ಬೇಗ ಸಿಗುತ್ತೆ, ಗೊತ್ತಾದರೆ ಮಾತ್ರ. ಗೊತ್ತಾಗಿಲ್ಲ ಅಂದರೆ ಬ್ಯಾಲೆನ್ಸಿಂಗ್ ಮೆಥಡನ್ನು ಕಲೀರಿ ಅಂತ ಹೇಳ್ತಾ, ಇದ್ರದ್ದು ಸೀರೀಸ್ ಬರುತ್ತೆ. ಹಾಗೆ ಎಕ್ಸಸೈಸ್ಗಳನ್ನು ನಾವೇನು ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಇದು ನಿಮಗೆ ನಾನು ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್ ಆಗಿದ್ದರೆ, ನಂಗೆ ಅರ್ಥ ಆಗ್ತಿದೆ ಅಂತಂದರೆ ಏನು ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.